ಹಾಯ್ ಎವ್ರಿವನ್ ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್ ಐ ಆಮ್ ರವಿಕುಮಾರ್. ನಿಮಗೆಲ್ಲ ಗೊತ್ತಿರುವ ಹಾಗೆ ನಾನು ಡಿಪ್ಲೊಮೊ ಪಿ ಯು ಸಿ ಮತ್ತು ಎಸ್ ಎಸ್ ಎಲ್ ಸಿ ಈ ಮೂರು ವಿಂಗ್ಗೆ ಸುಮಾರು ವೀಡಿಯೋಸನ್ನು ಮಾಡ್ತಾ ಬರ್ತಾ ಇದ್ದೀನಿ. ಸೊ ನೀವು ಫಸ್ಟ್ ಟೈಮ್ ಈ ಚಾನಲ್ ವಿಸಿಟ್ ಮಾಡೋದಾದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂದಹಾಗೆ ಡಿಪ್ಲೊಮೊ ವಿದ್ಯಾರ್ಥಿಗಳಿಗೆ ಈಗ ಸಿಲೆಬಸ್ ಚೇಂಜ್ ಆಗಿರೋದು ಎಲ್ಲರಿಗೂ ಗೊತ್ತೇ ಇದೆ. ಅದರಲ್ಲಿ ಸುಮಾರು ವಿದ್ಯಾರ್ಥಿಗಳು ನನಗೆ ಒಂದು ಗ್ರೂಪಲ್ಲಿ ಜಾಯಿನ್ ಆಗಿಬಿಟ್ಟು ಯಾವ ಥರ ಕ್ವಶನ್ಸ್ ಕೇಳ್ತಾ ಇದ್ದಾರೆ ಅಂದರೆ, ಸರ್ C25ನ ಪಾಸಿಂಗ್ ಪ್ಯಾಕೇಜ್ನ ಬಗ್ಗೆ ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ C25ನ ಒಂದು ಪಾಸಿಂಗ್ ಪ್ಯಾಕೇಜ್ನ ವಿಡಿಯೋ ಇದ್ರ ಮೂಲಕ ನಿಮಗೆ ಕೊಡ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಅಂದಾಗೆ ನೀವು ನೋಡ್ತಾ ಇದ್ದೀರಾ ಮ್ಯಾಥ್ಸ್ ವಿತ್ ಮೀ ಅನ್ನೋ ವೆಬ್ಸೈಟ್ನ. ನೀವು mathswithme.in ಅನ್ನೋ ವೆಬ್ಸೈಟ್ನ ವಿಸಿಟ್ ಮಾಡಿದ್ರೆ ನಿಮ್ಗೆ ಈ ರೀತಿಯಾಗಿ ಡಿಪ್ಲೊಮಾ ಬೇಕಾಗಿರುವಂತಹ ಕಂಟೆಂಟ್ ಸಿಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ. ಒಂದು ವೇಳೆ ನೀವೇನಾದ್ರು 20 ಸೀರೀಸ್ ಆಗಿದ್ರೆ ಇಲ್ಲಿರುವಂತಹ ಕ್ವಶನ್ ಪೇಪರ್ ಇರ್ಬೋದು, ಫಾರ್ಮುಲಾ ಶೀಟ್ ಇರ್ಬೋದು, ಎಲ್ಲ ನಿಮ್ಗೆ ಯೂಸ್ ಆಗುತ್ತೆ. ಈಗ ಹೊಸದಾಗಿ ಓಪನ್ ಆಗಿರುವಂತಹ 2025 ನ್ಯೂ ಸಿಲೆಬಸ್, ಇದ್ರ ಮೂಲಕ ನಿಮಗೆ ನಾನು ಫಾರ್ಮುಲಾ ಶೀಟ್ ಅನ್ನ ನೋಡಿ, ಇಲ್ಲಿ ಪ್ರಿಪೇರ್ ಮಾಡುವಂತ ಫಾರ್ಮುಲಾ ಶೀಟ್ ಇದೆ. ಇದು ಸಪರೇಟ್ ಆಗಿ ಯಾರಿಗಪ್ಪ ಅಂತಂದ್ರೆ 25 ಸೀರೀಸ್ಗೆ ಮಾಡುವಂತ ಫಾರ್ಮುಲಾ ಶೀಟು. ಇದು ನನ್ನ ಮೊಬೈಲ್ ಆಪ್ ಆದಂತಹ ಜ್ಞಾನ ಮತ್ತೆ ರವಿನಂದಿ ನೋಡಿ, ಇದು ನನ್ನ ಮೊಬೈಲ್ ಆಪ್ ಆಗಿರುತ್ತೆ. ರವಿನಂದಿ ಇರುವಂತಹ ಮೊಬೈಲ್ ಆಪ್ ಈ ರೀತಿ ಸಿಂಬಲ್ ಇರುತ್ತೆ ನಿಮಗೆ ಪ್ಲೇ ಸ್ಟೋರ್ ಅಲ್ಲಿ. ಇಲ್ಲೂ ಕೂಡ ನೀವು ಡೌನ್ಲೋಡ್ ಮಾಡ್ಕೊಬಹುದು. ಆಲ್ರೆಡಿ ನೀವೇನಾದ್ರೂ ಎಕ್ಸ್ಟರ್ನಲ್ ಸ್ಟೂಡೆಂಟು ಅಥವಾ ಲ್ಯಾಟರಲ್ ಎಂಟ್ರಿ ಸ್ಟೂಡೆಂಟು ಅಥವಾ ನಾನು ಕಲಿಬೇಕು ಅನ್ನೋಂತಹ ಪಾಠ ಆಗ್ತಾ ಇಲ್ಲ, ಆಸಕ್ತಿ ಜಾಸ್ತಿ ಇದ್ರೆ ಆಲ್ರೆಡಿ ನಿಮಗೆ 25ನ ಕಂಪ್ಲೀಟ್ ಕೋರ್ಸ್ ನಿಮ್ಗೆ ಅವೈಲೇಬಲ್ ಇರುತ್ತೆ ಇದರಲ್ಲಿ. ಇದನ್ನ ನೀವು ವಿಸಿಟ್ ಮಾಡಿಬಿಟ್ಟು ನೀವು ಅದನ್ನ ಪರ್ಚೇಸ್ ಮಾಡ್ಕೊಂಡು ನೀವು ಸ್ಟಾರ್ಟ್ ಮಾಡ್ಬೋದು ಸ್ಟಡಿ ಮಾಡೋಕ್ಕೆ. ಅಂದಾಗಿ ಈ ಫಾರ್ಮುಲಾ ಶೀಟ್ ಅನ್ನ ಈ ವೆಬ್ಸೈಟ್ ಲಿಂಕ್ ಅಲ್ಲಿ ಕೊಡ್ತಾ ಇರ್ತೀನಿ, ಅದನ್ನ ನೀವು ಫಾಲೋ ಮಾಡ್ತಾ ಹೋಗಿ ಯಾವ ರೀತಿ ಅಂತೇಳಿ. ಮ್ಯಾಕ್ಸಿಮಮ್ ಈ ಸತಿ ಇರುವಂತಹ ಎಲ್ಲಾ ಚಾಪ್ಟರ್ನ ಫಾರ್ಮುಲಾಗಳು ಅಂದ್ರೆ ಈಗ 25 ಇರುವಂತಹ ಚಾಪ್ಟರ್ಸ್. ಅಂದಾಗೆ ನೀವು ನೋಡ್ತಾ ಇದ್ದೀರಾ 25 ಸೀರೀಸ್ ಅಲ್ಲಿ ನಮಗೆ ಒಂದು ಎರಡು ರೀತಿಯಾದಂತಹ ಒಂದು ಸಿಲೆಬಸ್ ಅನ್ನ ಕೊಟ್ಟಿದ್ರು. ಆ ಸಿಲೆಬಸ್ ಪ್ರಕಾರ ಇಲ್ಲಿ ನೋಡೋದಾದ್ರೆ ನೀವೇನ್ ನೋಡ್ತಾ ಇದ್ದೀರಾ, ಇದು ಕೂಡ ಸ್ಟಾರ್ಟಿಂಗ್ ಅಲ್ಲಿ ಕೊಟ್ಟಂತಹ ಸೆಮಿಸ್ಟರ್ ನೋಡಿ, SEE ಅಂತಂದ್ರೆ ಸೆಮಿಸ್ಟರ್ ಎಂಡ್ ಎಕ್ಸಾಮ್ ಅಂತ. ಇದು ಮಾಡೆಲ್ ಥಿಯರಿ ಕ್ವಶನ್ ಪೇಪರ್ ಆಗಿತ್ತು. ಆದ್ರೆ ಇದು ಕೆಲವರು ಸ್ಟೂಡೆಂಟ್ಸ್ಗೆ ಅಥವಾ ಲೆಕ್ಚರರ್ಸ್ ಕನ್ಫ್ಯೂಷನ್ ಇದೆ, ಈ ತರ ಕ್ವಶನ್ ಪೇಪರ್ ಪ್ಯಾಟರ್ನ್ ಬಿಡ್ತಾರಾ ಅಥವಾ ಈಗ ಚೇಂಜ್ ಆಗಿರುವಂತದ್ದು ಇದೆಯಾ ಅಂತ. ನೋಡಿ, ಇದನ್ನ ನಿಮ್ಗೆ ಏನು ಒಂದು ಸಿಲೆಬಸ್ ಅಲ್ಲಿ ಕೊಟ್ಟಿದ್ರು ಅದನ್ನ ಲೇಟೆಸ್ಟ್ ಆಗಿ ಅಪ್ಡೇಟ್ ಮಾಡಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಚೇಂಜ್ ಮಾಡಿದ್ದಾರೆ. ಅದನ್ನ ನೋಡೋದಾದ್ರೆ ಈ ತರ ನಿಮ್ಗೆ ಮಾಡೆಲ್ ಪೇಪರ್ಸ್ ಹೊಸದಾಗಿ ಚೇಂಜಸ್ ಆಗಿದೆ. ಈಗಿರುವಂತ ಕನ್ಫ್ಯೂಷನ್ ಏನಪ್ಪಾ ಅಂದ್ರೆ, ಇದೇ ತರ ಮಾಡೆಲ್ ಪೇಪರ್ ತರನೇ ಕೊಡ್ತಾರಾ ಅಥವಾ ಮೊದಲು ಮೆನ್ಷನ್ ಮಾಡೋ ತರ ಕೊಡ್ತಾರ ಅಂತ ಕನ್ಫ್ಯೂಷನ್ ಇದೆ. ಅದು ನಿಮಗೆ ಎಕ್ಸಾಮ್ ಇನ್ನೊಂದು ವೀಕ್ ಅಥವಾ 2 ವೀಕ್ಸ್ ಮುಂಚೆ ಇದ್ದಾಗ ನಾನು ನಿಮಗೆ ಲೈವ್ ಕ್ಲಾಸಲ್ಲಿ ತಿಳಿಸ್ಕೊಡ್ತೀನಿ. ಅಂದಹಾಗೆ ನೀವು ನನ್ನ ಡೈಲಿ ಅಪ್ಡೇಟ್ಸ್ ನೋಡಬೇಕು ಅಂದ್ರೆ ನನ್ನ ಮೊಬೈಲ್ ಆಪ್ ಜೊತೆಲಿ ವಾಟ್ಸಪ್ ಅಲ್ಲಿ ನನ್ನ ಚಾನಲ್ ಜ್ಞಾನ ಚಾನಲ್ ಅಂತ ಇದೆ. ಅದು ನಾನು ವಾಟ್ಸಪ್ ಲಿಂಕ್ ನ ಕೆಳಗಡೆ ಇರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುತ್ತೆ, ಅಲ್ಲಿ ಫಾಲೋ ಮಾಡ್ಕೊಂಬೋದು ನೀವು. ಅದೇ ರೀತಿಯಾಗಿ C25ನ ಸಪರೇಟ್ ಒಂದು ಮ್ಯಾಥ್ಸ್ ಗ್ರೂಪ್ ಇದೆ, ಅದಕ್ಕೆ ಜಾಯ್ನ್ ಆಗಬೇಕು ಅಂತಂದ್ರೆ ಕೆಳಗಡೆ ಕೊಟ್ಟಿರುವಂತಹ ವಾಟ್ಸಪ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗಿ. ನೋಡಿ, ಪಾಸ್ ಆಗಕ್ಕೆ ಅಂತಂದ್ರೆ ತುಂಬಾ ಸುಲಭ ಇದೆ ಈ ಸತಿ. ಯಾವ್ಯಾವ ಚಾಪ್ಟರ್ ಓದಿದ್ರೆ ಪಾಸ್ ಆಗ್ತದೆ ಅಂತ ಹೇಳ್ತೀನಿ. ಅಂದಾಗೆ ಪಾಸ್ ಆಗುವಂತ ವಿದ್ಯಾರ್ಥಿಗಳು ನಿಮ್ಗೆಲ್ಲ ಗೊತ್ತಿರುವಾಗ ಏನ್ ಮಾಡ್ತಾರೆ, ಫಸ್ಟ್ ಆಫ್ ಆಲ್ ನಮಗೆ ಈ ತರ MCQ ಕ್ವಶನ್ ಮೇಲೆಲ್ಲ ನಾವು ಕಾನ್ಫಿಡೆಂಟ್ ಮಾಡಕ್ ಆಗಲ್ಲ. ಕರೆಕ್ಟಾ? ಯಾಕೆಂದ್ರೆ MCQ ಆಗ್ಲಿ ಅಥವಾ ಫಿಲ್ ಇನ್ ದ ಬ್ಲಾಂಕ್ಸ್ ಆಗ್ಲಿ ಒಂದೊಂದು ಲೈನ್ ಅಲ್ಲಿ ಆನ್ಸರ್ ಇರೋದ್ರಿಂದ ಹುಡುಗರಿಗೆ ತುಂಬಾನೇ ಕನ್ಫ್ಯೂಷನ್ ಆಗುತ್ತೆ. ಹಾಗಾಗಿ ನಾನ್ ಸಜೆಸ್ಟ್ ಮಾಡೋದು ಪಾಸಿಂಗ್ ಪ್ಯಾಕೇಜ್ ಆಗುವಂತವ್ರು, ಸರ್ ನನಗೆ ತುಂಬಾ ಕಷ್ಟ ಇದೆ ಮ್ಯಾಥಮೆಟಿಕ್ಸ್, ನಾನು ಹೇಗಾದ್ರೂ ಮಾಡಿ ಪಾಸ್ ಆಗ್ಬೇಕು, ನನಗೆ ಕ್ಲಾಸ್ ಅಟೆಂಡ್ ಮಾಡ್ತಾ ಇದೀನಿ ಮ್ಯಾಥ್ಸ್ ಅರ್ಥ ಆಗ್ತಾ ಇಲ್ಲ, ಈ ತರ ಸುಮಾರು ಪ್ರಾಬ್ಲಮ್ಸ್ ಇರುವಂತವ್ರಿಗಾದ್ರೆ ನೋಡಿ, ಇಲ್ಲಿರುವಂತದ್ದು ನಿಮಗೆ ಕ್ವಶನ್ ಪೇಪರ್ ಅಲ್ಲಿ ನೋಡ್ತಾ ಇದ್ದೀರಾ. ಪಾರ್ಟ್ ಎ ಆದ್ಮೇಲೆ ಪಾರ್ಟ್ ಬಿ ಇದೆ. ಪಾರ್ಟ್ ಬಿ ಅಲ್ಲಿ ನಿಮಗೆ ಕಾಣಿಸುತ್ತೆ. ಪಾರ್ಟ್ ಎ ನಲ್ಲಿ ನಿಮಗೆ ಎರಡು ಮೇನ್ ಕೊಟ್ಟಿದ್ದಾರೆ, ಒಂದು ಫಿಲ್ ಇನ್ ದ ಬ್ಲಾಂಕ್ಸ್ ಮತ್ತೆ ಒಂದು MCQ ಕೊಟ್ಟಿರ್ತಾರೆ. ಇನ್ನು ಪಾರ್ಟ್ ಬಿ ಬಂದಾಗ ಆನ್ಸರ್ ಎನಿ 5 ಕ್ವಶನ್ಸ್ ಅಂತ ಕೊಟ್ಟಿರ್ತಾರೆ. ಎನಿ 5 ಕ್ವಶನ್, ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದು ನೀವು ಅಬ್ಸರ್ವ್ ಮಾಡ್ಬೇಕಾಗಿರುವಂತದ್ದು. ಬಟ್ ನಿಮಗೆ ತುಂಬಾ ಖುಷಿ ಕೊಡುವಂತಹ ವಿಚಾರ ಏನಪ್ಪಾ ಅಂತಂದ್ರೆ, ನಾನ್ ಸಜೆಸ್ಟ್ ಮಾಡೋದು ಪಾರ್ಟ್ ಡಿ. ನೋಡಿ, ಈ ಪಾರ್ಟ್ ಡಿ ನಲ್ಲಿ ಈ ಪಾರ್ಟ್ ಡಿ ನಲ್ಲಿ ಪ್ರತಿಯೊಂದು ಕ್ವಶನ್ ಎಷ್ಟು ಮಾರ್ಕ್ಸ್ ಕ್ಯಾರಿ ಮಾಡ್ತಪ್ಪ ಅಂದ್ರೆ 10 ಮಾರ್ಕ್ಸ್ ಅನ್ನ ಕ್ಯಾರಿ ಮಾಡ್ತದೆ. 10 ಮಾರ್ಕ್ಸ್ ಕ್ಯಾರಿ ಮಾಡುತ್ತೆ ಅಂತಂದ್ರೆ ನೀವು ಅಟೆಂಡ್ ಮಾಡಬೇಕಾಗಿರೋ ಕ್ವಶನ್ ಎಷ್ಟು, ಇಲ್ಲಿ 3 ಕ್ವಶನ್ ಅಟೆಂಡ್ ಮಾಡಬಹುದು. ಅಂದ್ರೆ ನಿಮ್ಗೆ ಇಲ್ಲಿರುವಂತಹ 3 ಕ್ವಶನ್ ನೋಡಿ, ಇದು ಫಸ್ಟ್ ಯೂನಿಟ್ ಸಂಬಂಧಿಸಿರುವಂತದ್ದು ಮ್ಯಾಟ್ರಿಸಸ್ ಅಂಡ್ ಡಿಟರ್ಮಿನೆಂಟ್ಸ್ ಗೆ, ಇದು ನಿಮಗೆ ವೆಕ್ಟರ್ಸ್ ಗೆ ಸಂಬಂಧಿಸಿರುವಂತದ್ದು. ಇನ್ನ ಟ್ರಿಗ್ನಾಮೆಟ್ರಿ ಒಂದು ಕ್ವಶನ್ ಇದೆ, ಇದು ನಿಮಗೆ ಟ್ರಿಗ್ನಾಮೆಟ್ರಿಗೆ ಸಂಬಂಧಿಸಿರುವಂತದ್ದು. ಅಲ್ಲಿಗೆ ಹೆಂಗೆ ಮಾಡಿದ್ರು ಈ 3 ಕ್ವಶನ್ ಆರಾಮ ಅಟೆಂಡ್ ಮಾಡಿದ್ರೆ ನೀವು ಇಲ್ಲಿ 30 ಮಾರ್ಕ್ಸ್ ಅನ್ನ ತಗೊಂಡ್ಬಿಡ್ತೀರಿ. ಸೊ ನಮ್ಗೆ ಬೇಕಾಗಿರೋದು ಇನ್ನೆಷ್ಟು, 10 ಮಾರ್ಕ್ಸ್ ಆಗಿರುತ್ತೆ ಪಾಸಿಂಗ್ ಮಾರ್ಕ್ಸ್ಗೆ. ಬಟ್ ನಾನು ಯಾವಾಗ್ಲೂ ಪಾಸಿಂಗ್ ಪ್ಯಾಕೇಜ್ ಅಲ್ಲಿ, ನೀವು ನೋಡ್ತಾ ಇದ್ದೀರಾ ನನ್ನ ಚಾನಲ್ ಅನ್ನ, ಈ ಚಾನಲ್ ನೀವು ನೋಡಿರ್ತೀರಾ ಮ್ಯಾಥ್ಸ್ ನ ಪಾಸಿಂಗ್ ಪ್ಯಾಕೇಜ್ ವಿಡಿಯೋಸ್ ತುಂಬಾನೇ
ಯೂಸ್ ಮಾಡ್ಕೊಂಡಿರೋಂಥ ವಿಡಿಯೋದಲ್ಲಿ ಒಂದಾಗಿರುತ್ತೆ. ಯಾಕೆಂದ್ರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಕೊಡೋದ್ರಲ್ಲಿ ಅವ್ರಿಗೆ ನಾನು ರಿಕ್ವೈರ್ಮೆಂಟ್ ಥಿಂಗ್ ಮಾತ್ರ ಹೇಳಿರ್ತೀನಿ. ಅದಕ್ಕೋಸ್ಕರ ಹುಡುಗರು ಅದನ್ನ ಮೆಚ್ಕೊಂಡಿದ್ದಾರೆ. ಸೊ ಇದು ಕೂಡ ಅದೇ ತರ ಇದು ಕೂಡ ನಾನು ಹೇಳ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ CE25 ಅಲ್ಲಿ ನಾವು ನೋಡಿದಾಗ ನಾವು ಚಾಪ್ಟರ್ ವೈಸ್ ತಗೊಂಡಾಗ ನಾನು ಏನ್ ಹೇಳಕ್ ಬರ್ತೀನಿ ಅಂತಂದ್ರೆ ಯಾವಾಗ್ಲೂ ಅಷ್ಟೇನೆ ನಿಮ್ಗೆ 40 ಮಾರ್ಕ್ಸ್ ಬೇಕು ಅಂತಂದ್ರೆ ನೀವು 40 ಮಾರ್ಕ್ಸ್ ಮಾತ್ರ ಟಾರ್ಗೆಟ್ ಮಾಡಬಾರ್ದು. 40 ಮಾರ್ಕ್ಸ್ ಟಾರ್ಗೆಟ್ ಮಾಡಿದ್ರೆ ಅಂದ್ರೆ ನಿಮಗೆ ಬರುವಂತದ್ದು ಒಂದು 25 ಆಗ್ಬಿಡುತ್ತೆ. ಅದಕ್ಕೆ ನಮ್ಮ ಉದ್ದೇಶ ಅಥವಾ ನಮ್ಮ ಗುರಿ ಎಲ್ಲಿಗಿರ್ಬೇಕು? ಸೊ 60 ಮಾರ್ಕ್ಸ್ಗೆ ಇರಬೇಕು. 60 ಮಾರ್ಕ್ಸ್ಗೆ ಇದ್ದಾಗ ಅವಾಗ ನೀವು 40 ರೀಚ್ ಆಗಕ್ಕೆ ನಿಮಗೆ ಈಸಿಯಾಗಿ ರೀಚ್ ಆಗ್ತೀರಾ. ನೀವು ರೀಚ್ ಆಗೋದೇ ನೀವು ನನಗೆ 40 ಬೇಕು ಅನ್ಕೊಂಡ್ರೆ ಅವಾಗ ನಿಮಗೆ 25, 30ಗೆ ಸ್ಟಾಪ್ ಆಗ್ಬಿಡ್ತೀರಾ. ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಎಲ್ಲಿಗೆ ಹೋಗ್ಬೇಕು? ಫಸ್ಟ್ ನಿಮ್ಮ ಟಾರ್ಗೆಟ್ 60 ಮಾರ್ಕ್ಸ್ ಆಗ್ಬೇಕು. ಹಾಗಾದ್ರೆ ನಾನು ಹೇಳ್ತಾ ಇರುವಂತದ್ದು ಈ ಸತಿ ಚಾಪ್ಟರ್ ವೈಸ್ ಹೋಗ್ತೀರಾ ಅನ್ನೋದೇ ಆದ್ರೆ ಫಸ್ಟ್ ಅಂಡ್ ಸೆಕೆಂಡ್ ಯೂನಿಟ್ ನ ಸ್ಟಡಿ ಮಾಡಿದ್ರೆ ಸಾಕು. ಓಕೆನಾ? ಸೊ ಯೂನಿಟ್ ವೈಸ್ ಸ್ಟಡಿ ಮಾಡ್ತೀರಾ ಅನ್ನೋದೇ ಆದ್ರೆ ಫಸ್ಟ್ ಅಂಡ್ ಸೆಕೆಂಡ್ ಯೂನಿಟ್ ತುಂಬಾನೇ ಸಾಕಾಗುತ್ತೆ. ಇಲ್ಲ ಸರ್ ನಾವು ಸೆಕ್ಷನ್ಸ್ ವೈಸ್ ಹೋಗ್ತೀರಿ ಅಂತಂದ್ರೆ ಈ ಸೆಕ್ಷನ್ ಅಂತೂ ಮಿಸ್ ಮಾಡ್ತೀರಾ. ಯಾಕಂದ್ರೆ ನೋಡಿ, ಪ್ರತಿ ಕ್ವಶನ್ ಪೇಪರ್ ಫ್ಯೂಚರ್ ಅಲ್ಲಿ ಬರ್ತಾ ಇದ್ರೆ ಅಬ್ಸರ್ವ್ ಮಾಡ್ತೀರಾ, ಒಂದು sin 3a ಇರುತ್ತೆ ಅಥವಾ cos 3a ಇರುತ್ತೆ. ಎರಡರಲ್ಲಿ ಒಂದಿರುತ್ತೆ. ಅಂದ್ರೆ ಒಂದು sin 3a ಡಿರೈವೇಶನ್ ಕೇಳಬಹುದು ಅಥವಾ cos 3a ಡಿರೈವೇಶನ್ ಕೇಳಬಹುದು. ಒಂದು ಡಿರೈವೇಶನ್ ಅಂತ ಫಿಕ್ಸ್ ಇರುತ್ತೆ. ಇದನ್ನ ಕರೆಕ್ಟ್ ಆಗಿ ನೋಡ್ಕೊಂಬಿಡಿ. ಅದೇ ರೀತಿಯಾಗಿ ಇಲ್ಲಿ ನೋಡ್ತಾ ಇದ್ದೀರಿ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್. ಇದಂತೂ ತುಂಬಾ ಸುಲಭವಾಗಿರುವಂತದ್ದು. ನೀವು ನನ್ನ ವಿಡಿಯೋಸ್ ಅಲ್ಲಿ ನೋಡಿದ್ರೆ ನಿಮ್ಗೆ ಅರ್ಥ ಆಗಿರುತ್ತೆ. ಇಲ್ಲ ಅಂದ್ರೆ ಮತ್ತೊಮ್ಮೆ ನೋಡಿ. ಇನ್ನಿರುವಂತದ್ದು ಯಾವುದು? ಫೋರ್ಸ್ ಬಗ್ಗೆ ಇರುವಂತದ್ದು. ಈ ಫೋರ್ಸ್ ಬಗ್ಗೆ ಇರೋದನ್ನ ಕಂಪೇರ್ ಮಾಡಿದ್ರೆ ಇಲ್ಲಿರುವಂತಹ ಕೊನೆಯ ಪ್ರಾಬ್ಲಮ್ ಏನಿದೆ ಲಿಮಿಟ್ಸ್ ತುಂಬಾನೇ ಸುಲಭ ಇರುತ್ತೆ. ಬಟ್ ಕೆಲವು ಕಾಲೇಜಲ್ಲಿ ಅಥವಾ ನಿಮ್ಗೆ ಅರ್ಥ ಆಗಿಲ್ಲ ಅಂತಂದ್ರೆ ಅದನ್ನ ತಲೆ ಕೆಡ್ಸ್ಕೊಂಡು ಹೋಗ್ಬೇಡಿ. ಅಲ್ಲಿಗೆ ನಮ್ಗೆ ಇಲ್ಲಿ ಏನ್ ಮಾಡ್ತೀರಿ, ಹೇಗಾದ್ರೂ ಮಾಡಿ ನಾವು 30 ಮಾರ್ಕ್ಸ್ ಟ್ರೈ ಮಾಡಿದ್ರೆ ಇನ್ನು ಪ್ರೀವಿಯಸ್ ಅಲ್ಲಿ ಇರುವಂತ ನೀವು ನೋಡ್ತಾ ಇದ್ದೀರಾ ಏನಿದು ಒಂದು 5 ಮಾರ್ಕ್ಸ್ ನ ಕ್ವಶನ್ಸ್ ಎಷ್ಟು ಅಟೆಂಡ್ ಮಾಡಿ ಅಂತ ಕೊಡ್ತಾರೆ? 5 ಅಟೆಂಡ್ ಮಾಡಿ ಅಂತ ಕೊಡ್ತಿದ್ದಾರೆ. ಇಲ್ಲಿ ಜಸ್ಟ್ ನೀವು ಮ್ಯಾಟ್ರಿಕ್ಸ್ ಅಂಡ್ ಡಿಟರ್ಮಿನೆಂಟ್ಸ್ ಅಲ್ಲಿ ಇರೋದು ನೋಡಿ. ಮ್ಯಾಟ್ರಿಕ್ಸ್ ಅಲ್ಲಿ 2 ಕ್ವಶನ್ ಅಟೆಂಡ್ ಮಾಡಬಹುದು. ಅಂದ್ರೆ ಮ್ಯಾಟ್ರಿಕ್ಸ್ ಅಲ್ಲಿ ಮತ್ತೆ ಎಷ್ಟು ಬಂತು? 10 ಮಾರ್ಕ್ಸ್ ಬಂತು. ಎಗೇನ್ ನೀವೇನ್ ಮಾಡಬಹುದು? ವೆಕ್ಟರ್ಸ್ 2 ಕ್ವಶನ್ ಮಾಡಬಹುದು ಪ್ಲಸ್ 10 ಮಾರ್ಕ್ಸ್ ಆಗ್ತಾ ಇದೆ. ಆಲ್ರೆಡಿ ಸೆಕ್ಷನ್ ಡಿ ನಲ್ಲಿ ನಿಮಗೆ 30 ಬಂತು. ಇಲ್ಲಿ ಎಷ್ಟು ಬಂತು? 20 ಬಂತು. ಅಲ್ಲಿಗೆ ಟೋಟಲ್ ಎಷ್ಟಾಯ್ತು? 50 ಆಯ್ತು. ಅಂದ್ರೆ ನಿಮ್ಗೆ ಆರಾಮಾಗಿ ನೀವು 50ನ ತಗೋತಾ ಇದ್ದೀರಾ. ಇನ್ನು ಪಾರ್ಟ್ ಸಿ ಬರ್ತೀರಾ, ಎಗೇನ್ 3 ಮಾರ್ಕ್ಸ್ ಇರುವಂತಹ ಕ್ವಶನ್. ಇಲ್ಲಿ ಕೂಡ ನೀವು ಮ್ಯಾಟ್ರಿಕ್ಸ್ ಓದಿರ್ತೀರಾ, ಮ್ಯಾಟ್ರಿಕ್ಸ್ ನ ಅಟೆಂಡ್ ಮಾಡಿ. ನೋಡಿ ಮ್ಯಾಟ್ರಿಸಸ್ ಕ್ವಶನ್. ಅದೇ ರೀತಿಯಾಗಿ ವೆಕ್ಟರ್ಸ್ ನ ಕೂಡ ಅಟೆಂಡ್ ಮಾಡಿ. ಮತ್ತೆ ಲಿಮಿಟ್ಸ್ ಅಲ್ಲಿ ನನ್ನ ಕ್ಲಾಸ್ ಅಟೆಂಡ್ ಮಾಡಿ. ಇಲ್ಲಿ ಮತ್ತೆ ಡಿರೈವೇಶನ್ ಬರುತ್ತೆ. ಪ್ರೂವ್ ದಟ್ sin 2a ಅಂತೇಳಿ ಇದು ನಿಮಗೆ ಕಾಮನ್ ಆಗಿರುವಂತಹ ಕ್ವಶನ್. ಹೆಂಗೆ ಮಾಡಿ ನೀವು ಇಲ್ಲಿ ಒಂದು 3 ಕ್ವಶನ್ ಅಟೆಂಡ್ ಮಾಡಿದ್ರೆ ನಿಮಗೆ ಮತ್ತೆ ಇಲ್ಲಿ ಎಷ್ಟಾಯ್ತು? ಸೊ 3 3s ನಿಮ್ಗೆ ಎಷ್ಟು ಬರ್ತಾ ಇದೆ? ನಿಮಗೊಂದು 9 ಮಾರ್ಕ್ಸ್ ಬರ್ತಾ ಇದೆ. ಸೊ ಅಲ್ಲಿಗೆ ಎಷ್ಟಾಯ್ತು? ಇದು ಪ್ರೀವಿಯಸ್ ಅಲ್ಲಿ 50 ಆಯ್ತು. 50 ಪ್ಲಸ್ 9 ಅಂತಂದ್ರೆ ನೀವು 59 ಮಾರ್ಕ್ಸ್ ತೆಗೆಯಕ್ಕೆ ಯಾವುದೇ ಅಡ್ಡಿ ಇಲ್ಲ. ಅಂದ್ರೆ ನಾನು ಹೇಳಿರೋ ಪ್ರಕಾರ ನಿಮ್ಮ ಉದ್ದೇಶದ ಪ್ರಕಾರ ನೀವು ಗುರಿ 60 ಮಾರ್ಕ್ಸ್ಗಾದ್ರೆ ಅವಾಗ ಏನಾಗುತ್ತೆ? ನೀವು 40 ತೆಗಿಯಕ್ಕೆ ಕಷ್ಟ ಆಗೋದಿಲ್ಲ. ತುಂಬಾ ಈಸಿ ಇದೆ ಕಂಪ್ಯಾರಿಟಿವ್ಲಿ. ಕೆಲವರು ಸ್ಟೂಡೆಂಟ್ಸ್ ಹೇಳ್ತಾರೆ ಸರ್ ಇಲ್ಲ ಕಷ್ಟ ಆಗ್ತದೆ ಅಂತೇಳಿ. ನೋಡಿ ಇನ್ನ ಇಲ್ಲಿ ನಿಮಗೆ ಮ್ಯಾಟ್ರಿಸಸ್ ಕ್ವಶನ್ಸ್ ಇದೆ. ಎಷ್ಟು ಮಾರ್ಕ್ಸ್? 2 ಮಾರ್ಕ್ಸ್ ಕ್ವಶನ್ಸ್ ಇದೆ. ಸೊ ಅಲ್ಲಿಗೆ ಇಲ್ಲಿ ಒಂದು ಕ್ವಶನ್, 2ನೇ ಕ್ವಶನ್, 3ನೇ ಕ್ವಶನ್ ಮತ್ತೆ 4ನೇ ಕ್ವಶನ್. ಈ 4 ಕ್ವಶನ್ಸ್ ನ ನೀವೇನ್ ಮಾಡಬಹುದು? ಸೊ 8 ಮಾರ್ಕ್ಸ್ ಬಂತು. ಅಲ್ಲಿ ನಿಮಗೆ ಬರ್ತಾ ಇರೋದು 59 ಪ್ಲಸ್ 80 ಮಾರ್ಕ್ಸ್. 8 ಪ್ಲಸ್ 9 ದಟ್ ಇಸ್ 17. ಮತ್ತೆ ಇಲ್ಲಿ ಎಷ್ಟಾಯ್ತು? 67 ಮಾರ್ಕ್ಸ್ ಆಯ್ತು. ಸೊ ಟೋಟಲ್ ಆಗಿ 67 ಮಾರ್ಕ್ಸ್ ತೆಗೆಯಕ್ಕೆ ನಿಮ್ಗೆ 2 ಯೂನಿಟ್ ಸಾಕು. ಜೊತೆಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಒಂದು sin 3a ಅಥವಾ cos 3a ಡಿರೈವೇಶನ್ ನ ಪ್ರಾಕ್ಟೀಸ್ ಮಾಡಿ. ಸೊ ಇವೆರಡು ಮಾಡ್ಕೊಂಡ್ರೆ ಸಾಕು. ಆರಾಮಾಗಿ ನೀವು 67 ಮಾರ್ಕ್ಸ್ ಅನ್ನ ಈಸಿಯಾಗಿ ತಗೋತೀರಾ. ಸರ್ ಹಾಗಾದ್ರೆ ನಿಮ್ ಪ್ರಕಾರ MCQ ಮತ್ತೆ ಫಿಲ್ ಇನ್ ದ ಬ್ಲಾಂಕ್ಸ್ ಹೆಂಗೆ? ನೋಡಿ, ನನ್ನ ಉದ್ದೇಶ ಸ್ಟೂಡೆಂಟ್ಸ್ಗಳು ಕೆಲವು ಟೈಮ್ MCQ ಮತ್ತೆ ಫಿಲ್ ಇನ್ ದ ಬ್ಲಾಂಕ್ಸ್ ನ ಆದಷ್ಟು ಕರೆಕ್ಟ್ ಆಗಿ ಮಾಡಲ್ಲ ಅನ್ನುವಂತ ಒಪ್ಪಲೇ ಇರ್ತಾರೆ. ಹಾಗಾಗಿ ನಾನು ಅದನ್ನ ಇನ್ಕ್ಲೂಡೇ ಮಾಡಿಲ್ಲ. ಅದನ್ನ ಇನ್ಕ್ಲೂಡ್ ಮಾಡ್ದಿರಾನೆ ನಾನು ಮಾಡುವಂತಹ ಇದರಲ್ಲಿ ಇರುವಂತಹ ಮಾರ್ಕ್ಸ್ ಎಷ್ಟಾಗಿದೆ? 67 ಮಾರ್ಕ್ಸ್ ಆಗಿದೆ. ಸೊ ನೀವು ಕೂಡ ಈ 67 ಮಾರ್ಕ್ಸ್ ಅನ್ನು ತೆಗಿತೀರಾ, ಆರಾಮಾಗಿ ತೆಗಿಬಹುದು. ಸೊ ನೀವು ಹೆಚ್ಚಿನ ವಿಡಿಯೋಗಳು ಬೇಕು ಅಂತಂದಾಗ ಇದರ ಮೂಲಕ ಕಮೆಂಟ್ ಮಾಡಿ ಹೇಳಿ ನಿಮ್ಗೆ ಯಾವ ತರದ ಪ್ರಾಬ್ಲಮ್ ಇದೆ ಅಂತೇಳಿ ನಾನು ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಾಲ್ವ್ ಮಾಡ್ತೀನಿ. ಅಂದಾಗೆ ನನ್ನ ಹೆಸರು ರವಿಕುಮಾರ್. ಸೊ ರವಿ ಆರ್ ನಂದಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ಒನ್. ಮತ್ತೆ ಈ ವಿಡಿಯೋ ನಿಮ್ಮ 25 ಸಿಲೆಬಸ್ ಇರೋವರೆಗೂ ಕೂಡ ಯೂಸ್ ಆಗ್ತಾ ಇರುತ್ತೆ. ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತೆ ನಿಮ್ಗೆ 20 ಮತ್ತೆ 25 ನ ಬಗ್ಗೆ ಕನ್ಫ್ಯೂಷನ್ ಇದ್ರೆ ಹೇಳಿ, ಅದನ್ನ ಖಂಡಿತ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಾಲ್ವ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.